ಅಮ್ಮಗೆ ಹೇಳ್ದೆ ಇವಾಗ 2000 ಕಳ್ಸು ಅಂತ ಕಳ್ಸಿದ್ರು. ಅಯ್ಯಂಗಾರ್ ಬೇಕರಿಯಿಂದ ಒಂದು 400 ರೂಪಾಯಿಗೆ ಐಟಮ್ಸ್ ತಂದಿದ್ದೀನಿ. ನೋಡಿ ನಮ್ಮ ಅಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ನೀರು ಕ್ಯಾನ್ ತರಬೇಕಾಗಿತ್ತು, ಹೋಗಿ ತಂದೆ. ಅದೊಂದು ಕ್ಯಾನು. ಮತ್ತೆ ಇವಾಗ ಸ್ವಿಚ್ ಆನ್ ಮಾಡಬೇಕು. ಗೈಸ್, ಇವಾಗ ನೋಡ್ಕೊಳ್ಳಿ, ನಮ್ಮ ಮನೇಲಿ ನಮ್ಮಮ್ಮ ಗಾಡಿ ರೆಡಿ ಮಾಡಿಸು ಅಂತ ಇಂಜಿನ್ ಮಾರ್ನಿಂಗ್ ಹೇಳ್ತಿದ್ನಲ್ಲ, ಚೈನ್ಸ್ ಪಾಕೆಟ್ಟು ಅಂತ ನಮ್ಮಮ್ಮಗೆ ಹೇಳ್ದೆ ಇವಾಗ 2000 ಕಳಿಸು ಅಂತ ಕಳಿಸಿದ್ರು. ಬಟ್ ನಾನು ಬರಬೇಕಾದ್ರೆ ಹಾಗೆ ಬೇಕ್ರಿಯಿಂದ, ಅಯ್ಯಂಗಾರ್ ಬೇಕ್ರಿಯಿಂದ ಒಂದು 400 ರೂಪಾಯಿಗೆ ಐಟಮ್ಸ್ ತಂದಿದ್ದೀನಿ. ನೋಡ್ಕೊಳ್ಳಿ ಅಮ್ಮ, ನೀನೇ ಕೊಡಿಸಿದ್ದು ಇವತ್ತು ಪಾರ್ಟಿ. 400 ರೂಪಾಯಿ ಖರ್ಚು ಮಾಡಿ ಕೊಡಿಸಿದ್ದೀನಿ. ನೋಡ್ಕೊಳ್ಳಿ ನಮ್ಮಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ, ತೋರಿಸ್ತೀನಿ. ಮಾ, ಥ್ಯಾಂಕ್ ಯು ಸೋ ಮಚ್. 400 ರೂಪಾಯಿಗೆ ಐಟಮ್ ಕೊಡ್ಸಿದ್ಯಾ, ಏನು ಓಕೆನಾ? 1600 ರೂಪಾಯಿ ವಾಪಸ್ ಕಳ್ಸಿದೀನಿ ನೋಡು. ಬೇಕ್ರಿಯಿಂದ ತಗೊಂಬಂದೆ 400 ರೂಪಾಯಿ. 400 ರೂಪಾಯಿಗೆ ನಿಂಗೆ ತಂದಿದ್ದೀನಿ. 400 ರೂಪಾಯಿಗೆ ತಂದಿದ್ದೀನಿ. ನೀನೇ ಕೊಡ್ಸಿದ್ ಪಾರ್ಟಿ. 400 ರೂಪಾಯಿ ಆಯ್ತು. ಬ್ರೆಡ್ ತಂದಿದ್ದೀನಿ, ಬ್ರೆಡ್ ಐತೆ ಗೈಸ್. ನೋಡಿ ಏನೇನು ತಂದಿದ್ದೀನಿ ಅಂದರೆ ಕೇಕು, ಮತ್ತು ಇದು ರಸ್ಕು 3, ಮತ್ತೆ ಅಯ್ಯಂಗಾರ್ ಬೇಕ್ರಿ ಗುಂಜೂರಾಗ. ಆಂಟಿ, ಮಮತಾ ಆಂಟಿ ತಂದಿದ್ರು ಈ ತರ ಬೆಡೆ ಮುರ್ಕೊ. ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋತಾಯ್ತು ಮಗನೆ. ನಾನು ಗುಂಜೂರಿಂದ ಅಯ್ಯಂಗಾರ್ ಬೇಕ್ರಿಂದಾನೆ ತಂದಿರೋದಮ್ಮ. ಆಂಟಿ ಇಲ್ಲ, ಅದು ಸೂಪರ್ ಆಗಿತ್ತು. ಇದು ಚೆನ್ನಾಗಿರ್ತೈತೆ. ಅದು ಆಂಟಿ ತಂದಿದ್ದು ಬ್ಯಾಟಿಂಗ್ ಮಾಡ್ತಾ ಇದೀಯಾ? ಆಕ್ಚುಲಿ ನಾನು ಹೇಳಿದ್ದೀನಿ, ಇದು ನನ್ಗಿಷ್ಟಮ್ಮ. ಇದು ನನ್ಗಿಷ್ಟ. ನನ್ ಬೆಣ್ಣೆ ಮುರ್ಕಿ ಇಷ್ಟ. ಆದ್ರೆ ಆಂಟಿ ಕೇಳಿದೀನಿ, ಈ ಸತಿ ಹೋದಾಗ ನಂಗೆ 1 kg ತಂದ್ಕೊಡು ಮಮತಾ ಅಂತ. ಮಮತಾ ಆಂಟಿ ತಂದ್ಕೊಡ್ತಾರೆ. ಗೈಸ್, ಹೆಂಗ ನಮ್ಮಮ್ಮ ದೊಡ್ಡ ಮನ್ಸ್ ಮಾಡಿ 400 ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಇದಕ್ಕೆ ಕೊಟ್ಟಿರೋದು, ಇದೆಲ್ಲ ತರೋದೆಲ್ಲ ನನ್ಗೆ ಗೊತ್ತಿಲ್ಲ ರವಿ. ನೀನ್ ಕೊಟ್ಟಿದ್ದಲ್ಲ 2000 ರೂಪಾಯಿ ಕೊಟ್ಟಿದ್ದಲ್ಲ, ಅದಕ್ಕೆ 400 ರೂಪಾಯಿ ಖರ್ಚು ಮಾಡಿದೀನಿ ಬರ್ಬೇಕಂತ ಜಿಮ್ಮಿಂದ. ಏನ್ ಹೇಳು, ಓಕೆನಾ? ಓಕೆ ಇಲ್ಲ, ನಾನು ಯಾವುದೇ ಕಾರಣಕ್ಕೆ ಓಕೆ ಅನ್ನಲ್ಲ. ಓಕೆ ಅನ್ನು ಜಿಮ್ಮಿಂದ ಬರಕಿಲ್ಲ, ಇಡ್ಲಿ ರುಬ್ಸ್ಬೇಕು. ನೀನ್ ಹೋಗ್ಬೋದಾಗಿತ್ತಲ್ಲ ಬಾಬು. ಕೈ ನೋವಂತೆ, ಅದು ಚಿತ್ರಾನ್ನ ಮಿಕ್ಸ್ ಮಾಡಿ ಪುಳೋಗರೆ, ಚಿತ್ರಾನ್ನ, ಪಲಾವೆಲ್ಲ ಹಾಕ್ಬಿಟ್ಟು. ಸರಿ, ಕಾಸು ಕಳ್ಸಿದೀನಿ 1600 ರೂಪಾಯಿ ನೋಡು. ನಾನು ಅಷ್ಟೇ ಕಳಿಸ್ತೀನಿ. ಬೇಡಮ್ಮ, ಯಾಕಮ್ಮ? ಮನೆಗ್ ತಾನೇ ಐಟಮ್ ತಂದಿರೋದು. ಗುದ್ದಿದ್ರೆ ಪಂಚಾಗತ್ಯ ಹಿಂಗೆ ಹಿಂಗೆ ಗುದ್ದ ಪಂಚಾಗತ್ಯ ಹಂಗೆ ಇರ್ಲಿ ಬಿಡು, ನಾಳೆ ಕಳ್ಸ 2000 ರೂಪಾಯಿ ತಿರ್ಗಾ ವಾಪಸ್ ಅಷ್ಟೇ.